ಅದು ಒಪ್ಪಿಗೆ ಅವರು ಒಪ್ಪಿಗೆ ಈ ಕಾರ್ಯಕ್ರಮದ ಅಂಗವಾಗಿ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಡಾಕ್ಟರ್ ರೈತರನ್ನ ಕೂಡಿಸಲು ಸಂಘಟಿಸಲು ಆಗಿದಂತಹ ಧರ್ಮಸ್ಥಳದ ಅಧಿಕಾರಿಗಳಾದಂಥ ಬಸವರಾಜ್ ಅವರೇ ಹಾಗೂ ಕೃಷಿ ಇಲಾಖೆಗಳಿಗೆ ನೇಮಿಸಿರುವಂತಹ ಎಲ್ಲ ರೈತ ಬಾಂಧವರೇ, ವಿಶೇಷವಾಗಿ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ ಕೇಂದ್ರ ಸರ್ಕಾರ ನೀವು 50 ವರ್ಷ ಅಥವಾ ಅದಕ್ಕಿಂತ ಹಿಂದೆ ಹೋದಾಗ ಯಾವ ಒಂದು 100 ವರ್ಷ ಹಿಂದೆ ಹೋದಾಗ ಯಾವ ಒಂದು ಹಾಸ್ಪಿಟಲ್ಗಳು ಇರಲಿಲ್ಲ. ನಮ್ಮ ಭಾರತೀಯ ವೈದ್ಯ ಪದ್ಧತಿ ಏನು ಆಯುರ್ವೇದ ಪದ್ಧತಿ ನಮ್ಮಲ್ಲೇ ಗಿಡಗಳ ಮುಖಾಂತರ ನಮಗೆ ಆರೋಗ್ಯವನ್ನ ಕಾಪಾಡ್ಕೊಳ್ಳಕ್ಕೆ ಆ ಗಿಡಗಳ ಮುಖಾಂತರ ನಾವು ಔಷಧಿಯನ್ನ ತಗೊಳ್ತಾ ಇದ್ವಿ. ಈಗಲೂ ಕೂಡ ಹಿತ್ತಲು ಗಿಡ ಮದ್ದಲ್ಲ ಅಂತೇಳಿ ನಾವೇನ್ ಮಾಡ್ತೀವಿ, ಆ ರಸವನ್ನ ಅಥವಾ ಸೊಪ್ಪನ್ನು ತಗೊಳಕ್ ಹೋದ್ರೆ ಕಷ್ಟ ಆಗ್ತದೆ ಅಂತ ಗುಳಿಗೆ ತಗೊಂಡು ಗುಳಿಗೆ ತಲೆನೋವು ಅಥವಾ ಏನೋ ಚಿಕ್ಕ ಪುಟ್ಟದಕ್ಕೆ ಜ್ವರ ತಲೆನೋವು ಅಂತ ಬಂದದಕ್ಕೆ ಮನೆಯಲ್ಲಿ ಏನ್ ಸಿಗ್ತದೋ ಅದರಲ್ಲಿನೇ ಔಷಧಿಯನ್ನ ಕೊಡ್ತಕ್ಕಂಥ ಪದ್ಧತಿ ನಮ್ಮಲ್ಲಿ ಇತ್ತು. ಯಾಕೆಂದ್ರೆ ಈಗ ನಾನು ತುಮಕೂರು ಜಿಲ್ಲೆಯಿಂದ ಬಂದನು, ಅಲ್ಲಿ ಇರ್ತಕ್ಕಂಥ ನಮ್ಮ ಔಷಧಿ ಮತ್ತು ಸುಗಂಧ ಬೆಳೆಗಳ ಸಂಶೋಧನಾ ನಿರ್ದೇಶನಾಲಯ ಈ ಒಂದು ಸಂಶೋಧನೆ ಆಗಿರ್ತಕ್ಕಂಥ ಈ ತಾಂತ್ರಿಕತೆಗಳು ಈಗ ಆಲ್ರೆಡಿ ಏನು ನಮಗೆ ಸಿಗ್ತಾ ಇದೆ, ಇಂಥ ತಾಂತ್ರಿಕತೆಗಳನ್ನ ರೈತ ಬಾಂಧವರಿಗೆ ಕೊಟ್ಟು ಅವ್ರ ಮುಖಾಂತರ ಈ ಗಿಡಗಳನ್ನ ಬೆಳೆಸಿ ಆ ಔಷಧಿ ಇದನ್ನ ನಾವು ಯಾವ ರೀತಿ ಸಂಸ್ಕರಣೆ ಮಾಡಬೇಕು, ಎಲ್ಲಿ ಮಾರಾಟ ಮಾಡಬೇಕು ಅನ್ನೋದನ್ನ ಈ ತರಬೇತಿ ಇದರಲ್ಲಿ ನಿಮಗೆ ತಿಳಿಸ್ಕೊಡ್ಲಾಗುತ್ತೆ. ಅವರು ಸಹ ತಾಂತ್ರಿಕತೆಯನ್ನು ಕೊಡ್ತಾರೆ. ಇಲ್ಲಿ ನಮ್ಮಲ್ಲಿ ಏನು ನಮ್ಮ ತೋಟಗಾರಿಕಾ ವಿಶ್ವವಿದ್ಯಾಲಯದಲ್ಲಿ ನಮ್ಮಲ್ಲೇ ಮೆಡಿಸಿನ್ ಆರೋಮ್ಯಾಟಿಕ್ ಔಷಧಿ ಏನು ಇದಕ್ಕೆ ಸಂಬಂಧಪಟ್ಟದ್ದೇ ಒಂದು ಡಿಪಾರ್ಟ್ಮೆಂಟ್ ಇದೆ ನಮ್ಮಲ್ಲಿ, ನಮ್ಮ ವಿಶ್ವವಿದ್ಯಾಲಯದಲ್ಲಿ. ಈಗ ನಾರಾಯಣಪುರ ಅವರು ಮತ್ತೆ ನಮ್ಮ ವಿಜ್ಞಾನಿಗಳು ಇಲ್ಲಿದ್ದಾರೆ. ನಿಮ್ಗೆ ಅವರು ಮುಂದಿನ ಇದರಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ನಿಮಗೆ ಈ ಯಾವ್ಯಾವ ಔಷಧಿ ಬೆಳೆಗಳನ್ನು ಬೆಳಿಬೋದು, ಇಲ್ಲಿ ಈ ಭಾಗದಲ್ಲಿ ಅದನ್ನ ಯಾವ ರೀತಿ ಬೆಳಿಬೇಕು ಅನ್ನೋದ್ರ ಬಗ್ಗೆ, ಮತ್ತೆ ಅದನ್ನ ಯಾವ ರೀತಿ ಸಂಸ್ಕರಣೆ ಮಾಡ್ಬೋದು, ಅದನ್ನ ಯಾವ ರೀತಿ ಮಾರಾಟ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನ, ನಿಮಗೆ ಸಂಪೂರ್ಣವಾದಂಥ ಮಾಹಿತಿನ ಕೊಡ್ತಾರೆ. ಈ ಇದರಲ್ಲಿ ನೀವು ಎಲ್ಲರೂ ಇದಕ್ಕೇನು ತುಂಬಾ ದೊಡ್ಡ ಭೂಮಿ, ಇವತ್ತೆಲ್ಲ ನಿಮ್ಮ ಕೆಲಸ ಕಾರ್ಯಗಳನ್ನೆಲ್ಲ ನೀವು ಬಿಟ್ಟು ಬಂದಿದ್ದೀರ. ಇವತ್ತು ಬಿಟ್ಟು ಬಂದಿರೋದು ಅದು ಸಾರ್ಥಕ ಆಗಬೇಕು. ಇಲ್ಲಿ ಹೋಗಿದ್ದಕ್ಕೆ ನನಗಿಂತ ಮಾಹಿತಿ ಸಿಕ್ತು, ಇದರಿಂದ ನಾವು ನಮ್ಮ ಜೀವನವನ್ನ ಇನ್ನೂ ಸುಧಾರಿಸ್ಕೋಬಹುದು, ಇದರಿಂದ ನಮ್ಗೆ ಆದಾಯ ಇದೆ, ಇದನ್ನ ನಾವು ಅಳವಡಿಸ್ಕೊಂಡದ್ದೇ ಆದ್ರೆ ನಮ್ಮ ಆರ್ಥಿಕ ಸ್ಥಿತಿನ ಸುಧಾರಿಸ್ಕೋಬಹುದು. ಆ ಒಂದು ನಿಮ್ಮ ಒಂದು ಏನಿದೆ, ನಿಮ್ಮ ಆಟಿಟ್ಯೂಡಿನ ಬದಲಾವಣೆ ಮಾಡ್ಕೊಂಡು ನಿಮ್ಗೆ ಯಾವ ಸಹಾಯ ಬೇಕಾದ್ರೂ ಕೂಡ ನಮ್ಮ ವಿಶ್ವವಿದ್ಯಾಲಯದಲ್ಲಿ ನಾವು ನಿಮಗೆ ಸಹಾಯವನ್ನು ಕೊಡ್ತೀವಿ. ಯಾವ ರೀತಿ ಅದನ್ನು ಬೆಳೀತಕ್ಕಂಥದ್ದು ಅಥವಾ ಮಾರಾಟ ಮಾಡ್ತಕ್ಕಂಥದ್ದಕ್ಕೆ, ಮತ್ತೆ ಸೆಂಟ್ರಲ್ ನಮ್ಮ ಔಷಧಿ ಮತ್ತು ಸುಗಂಧ ಬೆಳೆಗಳ ನಿರ್ದೇಶನಾಲಯನೂ ಸಹ ನಿಮ್ಮ ಜೊತೆ ಇರುತ್ತೆ. ಅವ್ರದ್ದು ಎಲ್ಲ ನೀವು ಫೋನ್ ನಂಬರ್ ತಗೋಬೋದು. ನಮ್ಮಲ್ಲಿ ಇವತ್ತ್ಯಾರು ಸಂಪನ್ಮೂಲ ವ್ಯಕ್ತಿಗಳಾಗಿ ಇದಕ್ಕೆ ಮಾಹಿತಿ ಕೊಡ್ತಾರೆ ಅವರು ಫೋನ್ ನಂಬರ್ಗಳನ್ನ ತಗೋಬೋದು. ನಿರಂತರವಾಗಿ ನೀವು ಅವರ ಸಂಪರ್ಕದಲ್ಲಿದ್ದರೆ ಅವಾಗ ಇಲ್ಲಿ ಯಾವ ಬೆಳೆಗಳನ್ನು ನಾವು ಬೆಳಿಬೋದು. ಇವತ್ತೇನು ಅವರು ಈಗ ನಿಮಗೆ ಮುಂದಿನ ಇದರಲ್ಲಿ ಹೇಳ್ತಾರೋ ಯಾವ್ಯಾವ ಬೆಳೆ ಬೆಳಿಬೋದು ಅಂತ ಅವಕಾಶ ಕೊಟ್ಟಿದ್ದ ಆಯೋಜನಕ್ಕೆ ವಂದಿಸಿ, ನಿಮ್ಗೆಲ್ಲರೂ ವಂದಿಸಿ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದ.